ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, Sri Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಾತಿ ಗಣತಿ ವರದಿಯಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಕಡಿಮೆ, ಕಾಳಜಿ ವಹಿಸದ ಸಮಾಜದ ನಾಯಕರು, ವೆಂಕಟೇಶ್ ಆರೋಪ. ಹಣಕ್ಕಾಗಿ ಮಗನ ಹತ್ಯೆ, ಆರೋಪಿಗಳನ್ನು ರಕ್ಷಿಸುತ್ತಿರುವ ಪೊಲೀಸರು, ಮರಿಯಮ್ಮ ಆರೋಪ. ಬೀದಿ ಬದಿ ವ್ಯಾಪಾರಿಗಳು ತಮಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಿ, ಸಿ ರಂಗಸ್ವಾಮಿ. ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ. ಪಹಲ್ಗಾಮ ದಾಳಿ, ಧರ್ಮ ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ಈ ಕೃತ್ಯವನ್ನು ಖಂಡಿಸುತ್ತೇವೆ, ರವಿ ಬೋಸ್ರಾಜ್. ಪಕ್ಷಿ ಸಂಕುಲವನ್ನು ಉಳಿಸುವುದು ಅನಿವಾರ್ಯ, ರವಿಕುಮಾರ್ ಸ್ವಾಮಿ. ಸಿಡಿಲಿನಿಂದ ಬೊಲೆರೋ ವಾಹನಕ್ಕೆ ಬೆಂಕಿ. ಬೇವಿನ ಬೆಂಚಿ ಕೆರೆಯಲ್ಲಿ ಮೊಸಳೆ, ಸೆರೆ ಹಿಡಿದ ಅರಣ್ಯ ಇಲಾಖೆ. ಮತ್ತು ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆ. ವಾರ್ತೆಗಳ ವಿವರ. ಕಾಂತರಾಜ್ ವರದಿ ಅನುಸಾರ ಸಿದ್ಧಪಡಿಸಲಾದ ಜಾತಿ ಗಣತಿ ವರದಿಯು ಸರಿಯಾಗಿಲ್ಲ. ವರದಿಯಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ 42 ಲಕ್ಷ ಎಂದು ಹೇಳಲಾಗಿದ್ದು, ಇದು ಸುಳ್ಳು ಹಾಗೂ ಅಪೂರ್ಣ ವರದಿಯಾಗಿದೆ ಎಂದು ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಾತಿ ಗಣತಿ ವರದಿಯಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 1.8 ಕೋಟಿ, ಮುಸಲ್ಮಾನ 75 ಲಕ್ಷ, ಲಿಂಗಾಯತ 73 ಲಕ್ಷ, ಒಕ್ಕಲಿಗ 70 ಲಕ್ಷ, ಕುರುಬರು 45 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡ 42 ಲಕ್ಷ ಎಂದು ತಿಳಿಸಲಾಗಿದೆ. ಈ ವರದಿಯಿಂದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿದ್ದು, ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡ ಲಿಂಗಾಯತ ಸಮಾಜದ ಶಾಮನೂರು ಶಿವಶಂಕರಪ್ಪ ಮತ್ತು ಒಕ್ಕಲಿಗ ಸಮಾಜದ DK ಶಿವಕುಮಾರ್ ಅವರು ಸೇರಿಕೊಂಡು ಸದರಿ ಜಾತಿ ಗಣತಿಯ ಬಗ್ಗೆ ಸಭೆಯನ್ನು ನಡೆಸಿರುತ್ತಾರೆ. ಆದರೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1.8 ಕೋಟಿ ಎಂದು ವರದಿ ಸೋರಿಕೆಯಾಗಿರುವುದರಿಂದ ಅವರು ಬಹುಸಂಖ್ಯಾತರೆಂದು ಯಾವುದೇ ರೀತಿಯ ಸಭೆಗಳನ್ನು ಮಾಡಿಲ್ಲ ಹಾಗೂ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು 42 ಲಕ್ಷ ಎಂದು ಸೋರಿಕೆಯ ವರದಿಯಲ್ಲಿ ಇರುವುದರಿಂದ ಇದು ಪರಿಶಿಷ್ಟ ಪಂಗಡದ ಜನಸಂಖ್ಯೆಯ ಸುಳ್ಳು ವರದಿಯಾಗಿರುತ್ತದೆ ಎಂದರು. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು 42 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಪ್ರಸನ್ನಾನಂದ ಸ್ವಾಮೀಜಿಗಳು ಹಾಗೂ ಸಮಾಜದ ಹಿರಿಯರು, ರಾಜಣ್ಣ ಹಾಗೂ ಹಾಲಿ ಸರ್ಕಾರದ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರುಗಳೆಲ್ಲರೂ ಸಮಾಜದ ಜನಸಂಖ್ಯೆಯ ಬಗ್ಗೆ ಏಕೆ ಕಾಳಜಿಯನ್ನು ವಹಿಸುತ್ತಿಲ್ಲ ಎಂದು ಖಂಡನೀಯ ಎಂದರು. 2011ರ ಜನಗಣತಿಯ ಆಧಾರದ ಪ್ರಕಾರ ಅಂದಿನ ದಿನಗಳಲ್ಲಿಯೇ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ 70 ಲಕ್ಷಕ್ಕಿಂತ ಅಧಿಕ ಎಂದು ಮಾಹಿತಿ ಇರುತ್ತದೆ. ಆದರೆ ಈ 42 ಲಕ್ಷ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಎಂದು ಸೋರಿಕೆಯಾದ ವರದಿಯಲ್ಲಿ ಸರಿಸುಮಾರು 5 ಲಕ್ಷ ಜನರು ಪರಿಶಿಷ್ಟ ಪಂಗಡಕ್ಕೆ ಸೇರಿರುತ್ತೇವೆ ಎಂದು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರುತ್ತಾರೆ.
ಇದನ್ನೆಲ್ಲ ಗಮನಿಸಿದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರು ಕೇವಲ 37 ಲಕ್ಷ ಇದ್ದಾರೆಯೇ ಎಂಬುದು ಪ್ರಶ್ನೆ ಹುಟ್ಟುತ್ತದೆ. ಈ ಜಾತಿ ಗಣತಿ ವರದಿಯು 100% ಅಪೂರ್ಣವಾದ ಜಾತಿ ಗಣತಿಯಾಗಿರುತ್ತದೆ. ನಮ್ಮ ಸಮಾಜದ ಜನರು ಅಂದಾಜು 70 ಲಕ್ಷಕ್ಕೂ ಅಧಿಕ ಇದ್ದರೂ ಸಹ ಸೋರಿಕೆಯಾದ ಜಾತಿ ಗಣತಿ ವರದಿಯಲ್ಲಿ ಕೇವಲ 42 ಲಕ್ಷ ಎಂದು ಹೇಳಿರುವುದಕ್ಕೆ ನಮ್ಮ ಸಮಾಜದ ಹಿರಿಯರು, ರಾಜಕೀಯ ವ್ಯಕ್ತಿಗಳೇ ಕಾರಣವಾಗಿರುತ್ತಾರೆ ಎಂದು ದೂರಿದರು. ಇದಲ್ಲದೆ ಪರಿಶಿಷ್ಟ ಪಂಗಡದ 12 ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗುತ್ತಿಲ್ಲ. ಕೂಡಲೇ ಜಾತಿ ಗಣತಿ ವರದಿಯನ್ನು ಪೂರ್ಣ ಪ್ರಮಾಣದಲ್ಲಿ ನೀಡಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸಿದ್ಧಪಡಿಸಿರುವ ಈ ಜಾತಿ ಗಣತಿ ವರದಿಯನ್ನು ಸರ್ಕಾರ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದು, ಈ ಸುದ್ದಿಯ ಪ್ರಕಾರ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 1 ಕೋಟಿ ಚಿಲ್ಲರೆ, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ. ಆದರೆ ಇಲ್ಲಿ ಪರಿಶಿಷ್ಟ ಪಂಗಡ 42 ಲಕ್ಷ ಎಂದು ತಿಳಿಸಲಾಗಿದೆ. ಈ ವರದಿಯ ಸೋರಿಕೆಯಾಗಿ ನಂತರ ಸರ್ಕಾರದಲ್ಲಿರುವ ರಾಜಕೀಯ ಮುಖಂಡರಾಗಲಿ, ಲಿಂಗಾಯತ ಸಮಾಜದ ಶಾಮನೂರ್ ಶಿವಶಂಕರಪ್ಪ ಸಾಹೇಬರು ಮತ್ತು ಒಕ್ಕಲಿಗ ಸಮಾಜದ ಡಿ.ಕೆ. ಶಿವಕುಮಾರ್ ಸಾಹೇಬರು ಸೇರಿಕೊಂಡು ಸದರಿ ಜಾತಿ ಗಣತಿ ಬಗ್ಗೆ ಸಭೆಯನ್ನು ನಡೆಸುತ್ತಾರೆ. ಆದರೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ 1 ಕೋಟಿ 8 ಲಕ್ಷ ಚಿಲ್ಲರೆ ಇರುವುದರಿಂದ, ಸೋರಿಕೆಯಾಗಿರುವುದರಿಂದ ಅವರು ಬಹುಸಂಖ್ಯಾತರು ಎಂದು ಯಾವುದೇ ರೀತಿ ಸಭೆಗಳನ್ನು ಮಾಡಿರುವುದಿಲ್ಲ. ಹಾಗೂ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ 42 ಲಕ್ಷ ಎಂದು ಸೋರಿಕೆಯ ವರದಿಯಲ್ಲಿ ಇರುವುದರಿಂದ ಇದು ಪರಿಶಿಷ್ಟ ಪಂಗಡಗಳ ಸಂಖ್ಯೆಯ ಸುಳ್ಳು ವರದಿಯಾಗಿರುತ್ತದೆ. ಮತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಂಖ್ಯೆಯಲ್ಲಿ 42 ಲಕ್ಷಕ್ಕಿಂತ ಹೆಚ್ಚಿರುತ್ತದೆ. ಆದರೆ ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳಾದ ಪ್ರಸಾನಂದ ಸ್ವಾಮಿಗಳು ಹಾಗೂ ಸಮಾಜದ ಹಿರಿಯರು ಹಾಗೂ ಈ ಸರ್ಕಾರದಲ್ಲಿರ್ತಕ್ಕಂಥ ಅತ್ಯಂತ ಹಿರಿಯರು ಬಿ.ಎನ್. ರಾಜಣ್ಣವರಾಗಲಿ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಆಡಳಿತ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಆಗಲಿ, ಇವು ಎಲ್ಲರೂ ಸಮಾಜದ ಸಂಖ್ಯೆಯ ಬಗ್ಗೆ ಹೇಗೆ ಕಾಳಜಿ ಇರುವುದೆನ್ನುವುದು ನಮ್ಮೊಂದು ಪ್ರಶ್ನೆ ಸರ್. ಇದು ಒಂದು ಪ್ರಾರಂಭ. ಯಾಕಂದ್ರೆ ಸರ್, ಒಂದು ಸಮಾಜ ಎಚ್ಚೆತ್ತುಕೊಂಡು ಯಾಕೆ ಕಡಿಮೆ ಅಂತ ಧ್ವನಿ ಅಂತ ಇದ್ರೆ ಇವತ್ತು ದಿವಸ ನೀವು ನೋಡ್ಕೊಂಡಿದ್ದೀರಾ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಸೋತವರನ್ನು ಮಾತಾಡಿರ್ತಕ್ಕಂಥ ಶ್ರೀರಾಮಪುರೇ ಒಂದು ಪ್ರೆಸ್ ಮೀಟ್ ಮಾಡದಂತ ನಮ್ಮ ನೆನಪಿದೆ. ಉಳಿದಿದವರಿಗೆ ಈ ಸರ್ಕಾರದಲ್ಲಿ ಮಾತಾಡಿದ್ರೆ ಮಿನಿಸ್ಟರ್ ಸೀಟ್ ಹೋಗ್ತದ ಅಥವಾ ಎಮ್.ಎಲ್.ಎ. ಸೀಟ್ ಹೋಗ್ತದ ಇವರಿಗೆ, ಅಥವಾ ನಾಳೆ ಓಟ್ ಹಾಕೋದಿಲ್ಲ ಇವರಿಗೆ, ಯಾಕೆ ಧ್ವನಿಯನ್ನು ಬರೋದು? ಅವರೊಂದು ಕಡೆ ಆದ್ರೆ ಬುದ್ಧಿ ಜೀವನವನ್ನು ಮಾತಾಡ್ತಾ ಇಲ್ಲ, ಸಂಘ ಸಂಸ್ಥೆಗಳನ್ನು ಮಾತಾಡ್ತಾ ಇದ್ರು. ಸಂಘ ಸಂಸ್ಥೆಗಳಿಗೆ ವಾಲ್ಮೀಕಿ ಸಮಾಜದಲ್ಲಿ ಅವರು ಪಕ್ಷಕ್ಕೆ ಸೀಮಿತವಾಗಿ ಸಂಘದ ಅಧ್ಯಕ್ಷರಾಗಿರೋ ಹೊತ್ತು ನಾನು ಸಮಾಜದ ಅಂತೇಳಿ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಒಬ್ಬನೇ ಹೋರಾಟ ಮಾಡಿ ಆ ಮೇಲುಗಳ ದೇವರಂತೆ ಇರುವಂತ ಇವತ್ತು ಸಂವಿಧಾನವಾಗಿರ್ತಕ್ಕಂಥ ಇವಾಗ ಲವಮಂಚಿ ರಾಜಕೀಯ ಮಾಡಿದ ಆ ಮಾನವ ಕೊಟ್ಟ ಭಿಕ್ಷದಿಂದ ಮಿನಿಸ್ಟರ್ ಆಗಿದ್ದೀವಿ. ಸ್ವಲ್ಪ ಮಾತಾಡಕ್ಕೆ ರಾಜಕೀಯ ನನಗೆ ಎಷ್ಟು ರೀ ನೋಡೋದು ಮಾಡಿದ್ರೆ ನಾವು ಎಮ್.ಎಲ್.ಎ. ಅಂತೇಳಿ ನಮ್ಮ ನಿಮ್ಮೆಲ್ಲ ಒಪ್ಕೊಳ್ತಾರೆ. ಇವು ಏನಿಲ್ಲ ಸರ್, ಎಲ್ಲ ರಾಜಕೀಯದವರು ಸರ್ಕಾರ ನಾನು ಒಂದು ಲೆಕ್ಕ ನೋಡಿದ್ರೆ ಸರ್ಕಾರ ಪಡೆಯೋದು ತಪ್ಪನಿಸ್ತದೆ. ಯಾಕಂದ್ರೆ ನಮ್ಮ ಮನಸ್ಸನ್ನು ಸರ್ ನಾವೇ ಎದ್ದು ನಿಂತು ತಂದೆ ಆದವನ್ನ ಕೇಳಿಲ್ಲ ಅಂತಂದ್ರೆ ಅವರು ಬೇಕಾದಷ್ಟು ನಾವು ಇಲ್ಲಪ್ಪ ನಮ್ಮ ಸಮಾಜ ನಾವು ಮುಂದೆ ನಾವು ಕಾರಣ ಆಗಿದ್ದೇವಲ್ಲ ಸರ್. 50 ಮೇಲ್ಪಟ್ಟಿದೆ ಸರ್. 50 ಹಾ ಸರ್, 50,000 ಮೇಲ್ಪಟ್ಟು ಇದೆ ಸರ್. ಇನ್ನು ನೀವು ಸರ್ಕಾರದಲ್ಲಿ 40,000 ಇದೆ ಅಂತ ಹೇಳ್ತಿದ್ರು. ಈಗ 50,000 ಮೇಲ್ಪಟ್ಟ ತನಕ ಒಂದು ಗ್ರಾಮೀಣ ಕ್ಷೇತ್ರದಲ್ಲಿದ್ದರೆ ಜಿಲ್ಲೆಯಲ್ಲಿ ಸುಮಾರು ಒಂದು 3-4 ಲಕ್ಷ, ಬಳ್ಳಾರಿಯಲ್ಲಿ 3-4 ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 15 ಲಕ್ಷ ಜನಸಂಖ್ಯೆ ಇದ್ದಾಗ ಕರ್ನಾಟಕ ತಿಳಿಸಿಕೊಂಡ್ರೆ ನಮ್ಮನ್ನ 42 ಅಂತ ತೋರಿಸಿ ಸುಳ್ಳು ಜಾತಿ ತಗೊಂಡು ಮತ್ತೆ 50 ಜನ ತಗೊಂಡು ಅಂದರೆ ಏನು ಅರ್ಥ ಇಲ್ವಾ? ಇದು ನಮ್ಮ ನೋವು ಸರ್. ಹಾಗಾಗಿ ಈಗ 100% ಸಂಪೂರ್ಣ ಇದು ಏನಂದ್ರೆ ಜಾತಿ ಗಣತಿ ಇದು ನಮಗ ಅಂದಾಜು ಹೋಗ್ತಾ ಇದೆ ಸರ್. ನಾವು 70 ಲಕ್ಷ ಅಧಿಕ ಇದ್ದಾಗ ಸಹ ಸೋರಿಕೆಯಾದರೂ ಜನಗಣತಿಯಿಂದ 50 ತೋರಿಸಿರೋದು ಬಹುದೊಡ್ಡ ಅನ್ಯಾಯವಾಗಿದೆ ಸರ್. ಇದು ಎಚ್ಚೆತ್ತುಕೊಳ್ಬೇಕು ನಾವು ಮುಖಂಡರು. ಹಾಗೂ ನಾನು ಇವತ್ತಿನ ದಿವಸ ರಾಜೀನಾಮೆ ಕೊಟ್ಟು ಹೋದ ವರ್ಷದಲ್ಲಿ 40 ದಿವಸ ಮತ್ತು ಬಿಸಿ ಮನೆ ಮುಂದೆ ಕುಂತರೂ ಕೂಡ 12 ಬೇಡಿಕೆಗಳಲ್ಲಿ ಸರ್ ಖಾಲಿ 2 ಮಾತ್ರ. ಒಂದು ವಕೀಲರ ಹೆಸರಿದ್ದಾರೆ ಸರ್, 3 ವರ್ಷ ಸ್ಕಾಲರ್ಶಿಪ್ ಕೊಡೋರು 1 ವರ್ಷ ಕೊಟ್ಟಿದ್ದಾರೆ ಸರ್. ಪ್ರೈಸ್ ಮನಿ ಇಲ್ಲ,
ಏನ್ ಬೇಕಿಲ್ವಾ ಅದಕ್ಕೆ ಒಂದು ರಾಜ್ಯಾಂಗದಲ್ಲಿ ಏನು ತಿರುಗಿ ತೋರಿಸ್ತಿದ್ರು ಸರ್. ನಾವು ದಲಿತರು ಕುಂತು ಮಾತಾಡಕ್ಕೆ ಸಾರ್ ಮಾನ್ಯ ಡಿ ಕೆ ಶಿವಕುಮಾರ್ ಸಾರ್ಗೇನು ಏನು ಕೊಡುವಂತ ಒಂದು ಕ್ಲಿಪ್ಪಿಂಗ್ ಹೇಳ್ತಾ ಇತ್ತು ಸರ್. ನಮ್ಮ ಸಮಾಜದವರು ನಮ್ಮ ವೀರು ಸೋಲು ಮತ್ತು ತೋರಿಸ್ತಿದ್ರು ಸರ್. ಸಮಾಜದವರು ಸ್ಕಾಲರ್ಶಿಪ್ ಇಲ್ಲ, ವೇತನವೇ ಇಲ್ಲ, ವಿದೇಶಿಗಳು. ಈ ಸಂದರ್ಭದಲ್ಲಿ ಪ್ರಮುಖರಾದ ಟಿ ರಾಮಯ್ಯ ನಾಯಕ್, ನರಸರೆಡ್ಡಿ, ಹನುಮಂತ ಬಾಪೂರು, ಗೋವಿಂದ, ಹೊನ್ನಪ್ಪ ನಾಯಕ್, ನಾಗೇಂದ್ರ ನಾಯಕ್, ಶಾಖವಾದಿ, ಬಿ ರಾಘವೇಂದ್ರ ನಾಯಕ್ ಸೇರಿದಂತೆ ಅನೇಕರಿದ್ದರು. ಪತ್ನಿಯನ್ನು ಕರೆಯಲು ಹೋದ ಮಗನನ್ನು ಆತನ ಪತ್ನಿ ಸೇರಿದಂತೆ ಕುಟುಂಬಸ್ಥರು ಕೊಲೆ ಮಾಡಿದ್ದಾರೆ. ದೂರು ಸಲ್ಲಿಸಿದರೂ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ರಕ್ಷಿಸುತ್ತಿದ್ದಾರೆ ಎಂದು ಮೃತನ ತಾಯಿ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಮರಿಯಮ್ಮ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನನ್ನ ಮಗ ಗೂಳಪ್ಪ ಮಾರ್ಚ್ 13ರಂದು ತನ್ನ ಪತ್ನಿ ಸುಜಾತಳನ್ನು ತವರು ಮನೆಯಿಂದ ಕರೆದುಕೊಂಡು ಬರಲು ಗವಿಗಟ್ಟು ಗ್ರಾಮಕ್ಕೆ ಹೋದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ನಿವೇಶನ ಪರಿಹಾರ ಹಣಕ್ಕಾಗಿ ಸುಜಾತಳ ಸಹೋದರರು ಹಾಗೂ ಸಂಬಂಧಿಕರು ಸೇರಿ 10 ಜನ ಕೊಲೆ ಮಾಡಿ ಮಗನ ಹೆಣವನ್ನು ಆಟೋದಲ್ಲಿ ಹಾಕಿಕೊಂಡು ಹೊಕ್ರಾಣಿ ಗ್ರಾಮಕ್ಕೆ ಬಂದಿದ್ದಾರೆ ಎಂದರು. ಮೃತದೇಹವನ್ನು ಬಿಸಾಡಿ ಹೋಗುವ ಸಂದರ್ಭದಲ್ಲಿ ಆರೋಪಿಗಳನ್ನು ಹಿಡಿಯಲು ಹೋದಾಗ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಅವನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದ್ದು ಮಾನ್ವಿ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಆದರೆ ಮಾನ್ವಿ ಸಿಪಿಐ ಸೋಮಶೇಖರ್, ಕೆಂಚಾರೆಡ್ಡಿ ಹಾಗೂ ಪಿಎಸ್ಐ ವೀರೇಶ್ ನಾಯಕ್ ಸೇರಿಕೊಂಡು ಆರೋಪಿಗಳಿಂದ ಲಂಚ ಪಡೆದು ಆರೋಪಿಗಳನ್ನು ಬಿಟ್ಟು ಸಾಕ್ಷಿಗಳನ್ನು ನಾಶಪಡಿಸಿದ್ದಲ್ಲದೆ ಪ್ರಕರಣ ದಾಖಲಾಗಿ 1.5 ತಿಂಗಳಾದರೂ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಹೇಳಿದರು. ಮೃತನ ಸಂಬಂಧಿ ವಿಜಯ್ ಮಾತನಾಡಿ, ಕೊಲೆ ಮಾಡಿದ ಆರೋಪಿಗಳನ್ನು ರಕ್ಷಿಸಿ ರಾಜಾರೋಷವಾಗಿ ತೋಡಾಡಲು ಬಿಟ್ಟ ಮರಣೋತ್ತರ ಪರೀಕ್ಷೆ ಬರಲಿ ಎಂದು ನೆಪ ಹೇಳಿಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎಂದು ತಿಳಿಸಿದರು. ಈ ಬಗ್ಗೆ ಹಲವು ಬಾರಿ ಎಸ್ಪಿ ಅವರ ಗಮನಕ್ಕೆ ತಂದಿದ್ದು ಸಿಪಿಐ, ಪಿಎಸ್ಐ ಸೇರಿ ಎಸ್ಪಿ ಅವರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಪ್ರಕರಣವನ್ನು ಮುಚ್ಚಿ ಹಾಕಲು ರಾಜಕೀಯ ನಾಯಕರ ಬೆಂಬಲ ಪಡೆಯಲಾಗುತ್ತಿದ್ದು ಕುರುಡಿ ಚಂದ್ರಶೇಖರ್ ರೆಡ್ಡಿ ಸೇರಿಕೊಂಡು ಹಲವರು ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಎಂದು ದೂರಿದರು. ಪೇಷಂಟ್ ಕೊಟ್ಟು ಅವ್ರು ಮುಟ್ಬಿಟ್ಟಾರೆ. ಏನೋ ಒಂದು ಅರೆಸ್ಟ್ ಮಾಡಿಲ್ಲ, ಎಲ್ಲ ದೊಡ್ಡ ದೊಡ್ಡವರಿಗೆ ಹೋಗಿ ನೋಡಿ ಏನೋ ಆಗ್ಯದ. ನಾವು ತಿಂಗಳಾಯ್ತು ಕೊಟ್ಟು ಚೆನ್ನೈಲಿ ವಾಸ ಮಾಡಿದ್ರು. ಇಲ್ಲಿ ಆಟೋ ಓಡಿಸ್ತಾ ಇದ್ರು. ಗಂಡ ಫ್ಯಾಮಿಲಿ ಸ್ವಂತ ಊರು ಒಕ್ರಾಣಿ, ಹೇಳ್ತಿದ್ದವ್ರ ಮನೆ ಗವಿಗಟ್ಟು. ಅಂದರೆ ಇಲ್ಲಿ ಹೆಣ್ಮಕ್ಳು ಬಂದ್ಮೇಲೆ ಅದು ಅಲ್ಲೊಂದು ಜಾಗ ಸೆಟ್ ಹಾಕಿದ್ರು. ಅದ್ರ ವಿಚಾರವಾಗಿ ಏರ್ಪೋರ್ಟ್ ಅವರು ನಮ್ಮ 6 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು, ಇನ್ನೂ ಕೊಟ್ಟಿಲ್ಲ. ಆ ವಿಚಾರವಾಗಿ ಬಾಂಡ್ ಅಂತ ಕೇಳಿಬಿಟ್ಟು ಹೆಂಡತಿ ತವ್ರ ಮನೆ ಮಾನಿಕಾಲು ಗವಿಗಟ್ಟಿಗೆ ಹೋಗಿದ್ರು. ಗವಿಗಟ್ಟಿಗೆ ಹೋದ ಸಂದರ್ಭದಲ್ಲಿ ಜಾಯಿಂಟ್ ಅಕೌಂಟ್ ಮಾಡಬೇಕು, ನೀನು ಬಾ ಅಂತ ಕರೆದ್ರು. ಇಲ್ಲ ನೀನು ದುಡ್ಡು ತಪ್ಪು ಮಾಡ್ತೀನಿ ಹಂಗೆ ಅಂತೇಳಿ ಗಂಡ ಹೆಂಡತಿ ಅವರು ಜಗಳಾಡ್ತಾ ಇದ್ರು. ಮೊನ್ನೆ ಹೋದಾಗ ಏನು ಮಾಡಿದ್ರು ಅಂತಂದರೆ ಗಂಡ ಜಗಳಾಡಿ ಅವ್ರನ್ನ ಹೊಡೆದಾಯ್ತು. ಎಲ್ಲ ಕೆಲಸ ಹೊಡೆದು ಕೊಲ್ಲಿಬಿಟ್ಟು ಏನು ಮಾಡ್ಯಾರ ಅಂತಂದ್ರೆ ಗವಿಗಟ್ಟಿಂದ ಸಾಯಂಕಾಲ 7 ಗಂಟೆ ಸುಮಾರು ಅದನ್ನ ಹೆಂಡತಿ ಗಂಡನ ಊರಿಗೆ ಆಟೋದಾಗ ಹಾಕ್ಕೊಂಡ್ಬಿಟ್ರು. 4 ಜನ ಹಾಕ್ಕೊಂಬಂದು ಬಿಸಾಕಿ ಹೋಗೋ ಟೈಮಲ್ಲಿ ನಾವೆಲ್ಲ ಹಿಡ್ಕೊಂಡು ಪೊಲೀಸರಿಗೆ ಒಪ್ಸಿದ್ರೆ ಅದರಲ್ಲಿ 30 ತಪ್ಸಿಂದು ಒಬ್ಬರು ಸಿಗ್ತಾರ. ಅದರಲ್ಲಿ ಕಾಲ್ಕೈಗೆ ಹಗ್ಗ ತಕ್ಕಿದ್ದು, ಬಟ್ಟೆ ಎಲ್ಲ ಬಾಯಾಗ ಬಟ್ಟೆ ತುರುಕಿದ್ದು, ಬಟ್ಟೆ ಎಲ್ಲ ಇದ್ದು. ಇವ್ರ ಪೊಲೀಸರು ನಮ್ಮ ಇವರು ಸಣ್ಣ ವೀರೇಶ್ ನಾಯಕ್ ಅಂತ ಬಂದಿದ್ರು PSI. ಅವರು ಇವ್ರು ವಿಡಿಯೋ ಮಾಡಕ್ ಹೋದ್ರೆ ಇವ್ರನ್ನ ಬೈದು ಬೆರೆಸ್ಬಿಡೋರು. ಬೆರೆಸಿದ್ರು ಯಾರು ಹೆಣ್ಣು ಸನಿಯಕ್ಕೆ ಹೋಗಿದ್ರು. ಅವನು ಆರೋಪಿನೂ ಹಿಡ್ಕೊಟ್ಟ ಮೇಲೆ ಏನಾಯ್ತು ಅಂದ್ರೆ ಅವ್ರು ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಯಾರು ಹೇಳಕ್ ಹೋದ್ರು ನೀನು ಅವ್ರನ್ನ ಬೇಗ ಮಾಡಿದ್ರು. ಹಂಗಾಗಿ ಅವತ್ತು ವಿಚಾರ ಅದಾದ್ಮೇಲೆ ನೆಕ್ಸ್ಟ್ PSI ಅವ್ರು ಏನು ಮಾಡಿದಂದ್ರೆ ಈಗ ನೆಕ್ಸ್ಟ್ ಇವರು ಕಂಪ್ಲೇಂಟ್ ಮಾಡ್ಬೇಕಂತ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ. ನಾವೆಲ್ಲ ಒತ್ತಾಯ ಮಾಡಿದಾಗ FIR ಮಾಡ್ಕೊಂಡ್ಮೇಲೆ ಏನಾಯ್ತು ಅಂತಂದ್ರೆ ಅದನ್ನ FIR ಆಗಿ ಇವತ್ತಿಗೆ 1.5 ತಿಂಗಳ ಮೇಲೆ ಆಯ್ತು. 1.5 ತಿಂಗಳ ಮೇಲೆ ಆದ್ರೂ ಇದು ಮೇನ್ ಕಾರಣ ಸಣ್ಣ ವೀರೇಶ್ ನಾಯಕ, ಕೆಂಚಾರೆಡ್ಡಿ ಇವ್ರಿಬ್ಬರೇ ಸರ್. ಮತ್ತೆ ಈಗ ಕುರುಡಿ ಚಂದ್ರಶೇಖರ್ ಮುಖಾಂತರ ಅವರು ಹೆಂಗ್ ಅರೆಸ್ಟ್ ಮಾಡ್ತಾರ. ಈಗ ನಾವು ಸಾಕ್ಷಿ ಹೇಳಕ್ಕೆ ಸ್ಟೇಷನ್ಗೆ 4 ಜನನ ಕರ್ಕೊಂಡ್ ಬರೀ 10 ಜನ ಅಂತ ಹೇಳಿದ್ರು. 10 ಜನನ ಸ್ಟೇಷನ್ಗೆ ಕರ್ಕೊಂಡ್ ಹೋದ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ. ಅದೇ ಟೈಮಲ್ಲಿ ಏನ್ ಮರ್ಡರ್ ಮಾಡಿದ್ರಲ್ಲ ರೈಲ್ವೆನವರು
ಇಬ್ಬರು ಫಾಲೋ ಅಪ್ ಮಾಡಿ ಸ್ಟೇಷನ್ ಒಂದು ಸಾಕ್ಷಿ ಹೇಳಿ ನೀವು ಸ್ಟೇಷನ್ ದಾಟಿ ಮನೆಗೆ ಹೆಂಗ್ ಹೋಗ್ತೀವಿ ಅಂತ ಧಮಕಿ ಹಾಕಿದ್ರು ಕೆಂಚರಲ್ಲಿ PI ನಾವು ಸರ್ ಈಗ ಫೋನ್ ಮಾಡಿ ಧಮಕಿ ಹಾಕಿ ಸ್ಟೇಷನ್ ಬಂದು ಹಾಕಿಲ್ಲ ಅಂತ ಹೇಳಿದ್ರೆ ಕೆಂಚರಲ್ಲಿ ಫೋನ್ ಮಾತಾಡಿ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡೋಕಿಲ್ಲ. ಈಗ ಸಾಕ್ಷಿ ಹೇಳಕ್ ಬಂದು ಭಯಪಟ್ಟು ನಾವೇ ಕಂಪ್ಲೇಂಟ್ ಕೊಡೋಣ ಸರ್ ಅಂತ ನಾವು ಹೇಳ್ತಾರೆ. ನೀವು ಕಂಪ್ಲೇಂಟ್ ಕೊಡ್ರಿ ಅವ್ರು ಅರೆಸ್ಟ್ ಮಾಡೋಣ. ಅದೇ ಇದು ಉದ್ದೇಶ ಏನಲ್ಲ, ಇವರು ಬರೇ ಪ್ರಕರಣ ಮುಚ್ಚಿ ಹಾಕ್ಬೇಕನ್ನೋ ಉದ್ದೇಶನೇ ಅಲ್ಲ. ಇದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಇದರಲ್ಲಿ ಇದನ್ನು ಮುಚ್ಚಿ ಹಾಕಕ್ಕೆ ಅವ್ರೇಂದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಇದೆ ಅವರು. ಹಂಗಾಗಿ ಇದನ್ನ ಮುಚ್ಚಾಕ ಪ್ರಯತ್ನ ಮಾಡಕತ್ತಾರ. ಈ ಓಲ್ಡ್ ಕೇಸ್ ಇರೋದು ಕೋಡಿ ಚಂದ್ರಶೇಖರ್ ಮುಖಾಂತರನೇ ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಮಾಡಿಸಿ ಕೇಸ್ ಮುಚ್ಚಾಕ ಪ್ರಯತ್ನ ನಡೆದು. ಈ ಸಂದರ್ಭದಲ್ಲಿ ದುರ್ಗಪ್ಪ, ವಿಶಾಲಾಕ್ಷಿ, ದುರ್ಗಮ್ಮ ಸೇರಿದಂತೆ ಅನೇಕರಿದ್ದರು. ಬೀದಿ ಬದಿ ವ್ಯಾಪಾರಿಗಳನ್ನು ಯಾರೂ ಕೂಡ ನಿರ್ಲಕ್ಷಿಸಬಾರದು. ಏಕೆಂದರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಕಾನೂನು ಇದ್ದು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಹಕ್ಕಿಗಾಗಿ ಹೋರಾಡಬಹುದಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಾನೂನಿನ ಬಗ್ಗೆ ಇರುವ ಮಾಹಿತಿ ಕೊರತೆಯಿಂದಲೇ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾ ಸಿ.ಇ. ರಂಗಸ್ವಾಮಿ ಹೇಳಿದರು. ಬ್ಲಾಕ್ನಲ್ಲಿ, ತಾಲೂಕಿನಲ್ಲಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ ತುಂಬಾ ಸಮಸ್ಯೆ ಇದೆ ಸರ್ ಅಂತ ನಾನು ಹೇಳಿದೆ. ಬರುವಷ್ಟು ಜನ ಬರಲಿ, 10 ಜನ ಬರಲಿ, ಒಂದು ಕಾರ್ಯಕ್ರಮವನ್ನ ಮಾಡು ಫಸ್ಟ್. ಯಾಕೆಂದ್ರೆ ಫಸ್ಟ್ ನಿಮಗೆ ಗೊತ್ತಾಗ್ಬೇಕು. ನಿಮಗೆ ಗೊತ್ತಾದ್ರೂ ಮಾತ್ರ ಅದು ಆ ಬೀದಿ ಬದಿ ವ್ಯಾಪಾರಿಗಳ ಅರಿವನ್ನು ಗೊತ್ತಾಗುತ್ತೆ, ಸಮಾಲೋಚನೆಗಳನ್ನು ಗೊತ್ತಾಗುತ್ತೆ. ಆದ್ರಿಂದ ಇವತ್ತು ಯಾಕೆಂದ್ರೆ ನಿಮ್ಮ ಗಮನ ಎಲ್ಲ ವ್ಯಾಪಾರದ ಕಡೆ ಇದೆ. ಯಾಕೆಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ಗಮ್ಮಾಕಿ ಕುಣಿಸೋದೇ ಕಷ್ಟ. ಇವಾಗೆಲ್ಲ ನೀವು ಕುಂತಿರೋದು ಬಾಡಿ ಮಾತ್ರ ಇಲ್ಲದೆ, ನನ್ನ ಐಟಮ್ ಹಣ್ಣೇನಾಯ್ತು, ಹೂವೇನಾಯ್ತು, ತರಕಾರಿ ಏನಾಯ್ತು, ಅಯ್ಯೋ ಮುಂದೆ ಭಾಗ ಮೀಟಿಂಗ್ ಆಗ್ಬಿಟ್ಟಾರೆ, ಬೇಗ ಬಿಡ್ರಪ್ಪ ಅಂತಾರೆ ಬೈಕದಾಗ್ತಾರೆ ಮನಸ್ಸಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಅದು ಕಷ್ಟ ನಿಮಗೂ ಇದೆ. ಆ ಕಷ್ಟದಲ್ಲಿ ಬಂದಿರ್ತಕ್ಕಂಥ ನಮ್ಮ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ. ನಾವು SC ಅಲ್ಲ, ST ಅಲ್ಲ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಲ್ಲ, ನಾವು ಲಿಂಗಾಯತರು, ಕುರುಬರು, ಒಕ್ಕಲಿಗರಲ್ಲ. ನಮ್ಮ ಜಾತಿ ಬೀದಿ ಬದಿ ವ್ಯಾಪಾರಿಗಳ ಜಾತಿ. ಇವತ್ತು ನಾನು ನಿಮ್ಮಂಗೆ ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು, ಒದೆ ತಿನ್ಕೊಂಡು, ಸ್ಟೇಷನ್ ಬಿಟ್ಟಿ ಕೇಸ್ ಹಾಕೊಂಡು, ಸುಮಾರು ಕೇಸ್ಗಳನ್ನ ಹಾಕಿಸ್ಕೊಂಡು ಇವತ್ತು ಬೆಳೆದಿರ್ತಕ್ಕಂಥದ್ರೆ ಬೀದಿ ಬದಿ ವ್ಯಾಪಾರಿಗಳ ಆಶೀರ್ವಾದ ಅನ್ನತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಜನಾಂಗ ಎಲ್ಲ ಜನಾಂಗ ಇದೆ. ಇವತ್ತು ನಾವು ಬಸವಣ್ಣನಿಗೂ ಹೂ ಕೊಡ್ತೀವಿ, ಅಲ್ಲಗೂ ಹೂ ಕೊಡ್ತೀವಿ, ಯೇಸುಗೂ ಹೂ ಕೊಡ್ತೀವಿ. ಗ್ರಾಹಕರು ಖರೀದಿ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಬಂದು ನಮ್ಮ ಹತ್ರ ಪಡ್ಕೋತಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಇಂದಿನ ಮಹಾರಾಜರಿಂದ ಹಿಡಿದು ಇವತ್ತರೂ ಬೀದಿ ಬದಿ ವ್ಯಾಪಾರಿ ಯಾರ ಕೈಲಿ ತಪ್ಪಿಸಕ್ಕೆ ಸಾಧ್ಯವಿಲ್ಲ. ಅವತ್ತಿನ ಸನ್ನಿವೇಶ ರಾಜರುಗಳು ವಜ್ರ ಹೋರಾಟ ಮಾಡ್ತಾ ಇದ್ರು, ನಾವು ತರಕಾರಿ, ಹೂವು ವ್ಯಾಪಾರ ಮಾಡ್ತಾ ಇದ್ವಿ. ಬಸವಣ್ಣನವರೇ ಆ ದಿವಸ ಹೂಗಾರ ಚೆನ್ನಯ್ಯನನ್ನ ಹೂ ಕಟ್ಟುವಂತ ಪ್ರತಿನಿಧಿ ಗುರುತಿಸ್ಬೇಕು ಅನ್ನತಕ್ಕಂಥದ್ದು ಬಸವಣ್ಣನವರು ಹೇಳಿದ್ದಾರೆ. ಅದರಿಂದ ಇವತ್ತು ರಾಯಚೂರಿನಲ್ಲಿ ಎಲ್ಲರೂ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಬ್ಬರು ಬಂದಿದ್ದೀರಾ. ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜನ ಇದ್ರೆ ಹೇಳಿ. ಯಾಕೆ ಹೇಳ್ತೀನಿ ಅಂದ್ರೆ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ. ಸುಪ್ರೀಂ ಕೋರ್ಟ್ ಕಾಯ್ದೆ ಕಾನೂನು ಬಂದಿದೆ, ಹೈಕೋರ್ಟ್ ಕಾನೂನಿದೆ. ನಮಗೋಸ್ಕರ ಬಿಲ್ ಪಾಸ್ ಆಗಿದೆ. ಯಾರು ಅದರ ಅವಶ್ಯಕತೆ ಇಲ್ಲ. ಬೀದಿ ಬದಿ ವ್ಯಾಪಾರಿಗಳು ಕೊರತೆ, ಕಾನೂನಿನ ಕೊರತೆ ಕಮ್ಮಿ ಆಗಿ ಅಧಿಕಾರಿಗಳು, ಡಿಪಾರ್ಟ್ಮೆಂಟ್, ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಉಪಯೋಗಿಸ್ಕೊತಾರೆ. ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಒಂಥರ ನಾಯಿ ತರ ಕೊಡ್ತಾ ಇದ್ರು ನಮ್ಮನ್ನ. ನಾಯಿಗೆ ಎಷ್ಟು ಒಂದು ಗೌರವ ಕೊಡ್ತಾ ಇದ್ರು, ಆದ್ರೆ ಬೀದಿ ಬದಿ ವ್ಯಾಪಾರಿ ಗೌರವ ಕೊಡ್ತಾ ಇದ್ದಿಲ್ಲ. ಇವಾಗ ಗೌರವ ಇದೆ, ಒಂದು ಕಾನೂನು ಇದೆ, ಸುಪ್ರೀಂ
ಕೋಡ್ ಕಾನೂನು ಇದೆ, ಆಕ್ಟ್ ಇದೆ, ರೂಲ್ಸ್ ಇದೆ, ಎಲ್ಲ ನೀವು ತಿಳ್ಕೋಬೇಕು. ಅದಕ್ಕೆ ಇವತ್ತು ಸಮಾಲೋಚನಾ ಸಭೆಯನ್ನ ಕಟ್ಟಿರ್ತಕ್ಕಂಥದ್ದು ನೀವೆಲ್ಲ ತಿಳ್ಕೋಬೇಕು. ಇವತ್ತು ಭಾರತ ದೇಶದಲ್ಲಿ ಇವತ್ತು ನೀವು ಬಂದಿರತಕ್ಕಂತ ಮಹಿಳೆಯರ ಕಮ್ಮಿನೇ ಇರ್ಬೋದು, ಜೆಂಟ್ಸ್ ಜಾಸ್ತಿ ಬಂದಿದ್ದಾರೆ. ಜಂತರ್ ಮಂತಲ್ಲಿ 60ರಿಂದ 70,000 ಜನ ಹೋರಾಟ ಮಾಡಿದ್ರು ಈ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ. ಮತ್ತು ಮಹಾರಾಷ್ಟ್ರ ಆರ್ಮರ್ಸ್ ಯೂನಿಯನ್ ಮತ್ತು ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಈ ಪೊಲೀಸರಲ್ಲಿ ಪಿಟಿ ಕೇಸ್ 92 ಆಕ್ಟ್ ಪ್ರಕಾರವಾಗಿ ಕೇಸನ್ನ ಹಾಕ್ತಾ ಇದ್ರು. 250-500,000 ರೂಪಾಯಿ ಅವಾಗ ಕೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವಾಗ ಕೋರ್ಟ್ ಮೇಲೆ ಚಾಟಿ ಬೀಸಿ ಕೋರ್ಟ್ ಮೇಲೆ ಕೇಸ್ ಹಾಕಿ ಅಧಿಕಾರಿಗಳ ಮೇಲೆ ಒಂದು ಹೈಕೋರ್ಟ್ ಅಲ್ಲಿ ನಂಬಬಾರ ಬಂತು ಮತ್ತು ಸುಪ್ರೀಂ. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೀದಿ ಬದಿ ವ್ಯಾಪಾರಿಗಳು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರ ಮಾತ್ರ ಗೊತ್ತು. ಪ್ರತಿಯೊಬ್ಬರಿಗೂ ಎಲ್ಲಾ ರೀತಿಯ ವಸ್ತುಗಳನ್ನು ಮಾರಾಟ ಮಾಡುತ್ತಾ ಸೇವೆ ನೀಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆಗಳ ಸಾಕಷ್ಟಿವೆ. ಅವುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ಹೇಳಿದರು. ಬೀದಿ ಬದಿ ವ್ಯಾಪಾರಿಗಳು ತಮಗಾಗಿ ಇರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಇಂದಿನ ಸಮಾಲೋಚನಾ ಸಭೆಯಲ್ಲಿ ಆ ಕಾನೂನಿನ ಬಗ್ಗೆ ತಿಳಿದುಕೊಂಡು ಇತರರಿಗೂ ತಿಳಿಸುವಂತಾಗಬೇಕಿದೆ. ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸುವ ಕೆಲಸ ಆಗಬೇಕೆಂದು 2013ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ಹೊರಡಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಸಬಲೀಕರಣಕ್ಕಾಗಿ ಇರುವ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆಯಿಂದ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗೂ ತಳ್ಳುಗಾಡಿ ಕೊಡಿಸುವ ಕೆಲಸವನ್ನು ಒಕ್ಕೂಟದಿಂದ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಪಟ್ಟಣ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ, ಕುಂದುಕೊರತೆ ಸಮಿತಿ ಸೇರಿದಂತೆ ಅನೇಕ ಸಮಿತಿಗಳು ರಚನೆಯಾಗಲಿವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬೇಕಾದ ಸವಲತ್ತುಗಳನ್ನು ನೀಡಲಾಗುತ್ತದೆ. ಅದನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು. ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಅನವಶ್ಯಕವಾಗಿ ತೊಂದರೆ ಮಾಡಿದ್ದಲ್ಲಿ ಒಕ್ಕೂಟದಿಂದ ಕಲಬುರಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗುತ್ತದೆ ಎಂದರು. ಇದೇ ವೇಳೆ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಜಿಯು ಹುಡೇದ್ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಬಹಳ ಮುಖ್ಯವಾಗಿರುತ್ತದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಹಕ್ಕುಗಳ ಕುರಿತು ಅರಿವು ಮೂಡಿಸಲು ಸಮಾಲೋಚನಾ ಸಭೆ ಹಮ್ಮಿಕೊಂಡಿರುವುದು ಅತ್ಯಂತ ಪ್ರಶಂಸನೀಯ ಸಂಗತಿಯಾಗಿದ್ದು, ಬೀದಿ ಬದಿ ವ್ಯಾಪಾರಿಗಳು ಪಿಎಂ ಸ್ವನಿಧಿ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ವ್ಯಾಪಾರೋದ್ಯಮಗಳನ್ನು ಮಾಡಿಕೊಂಡು ಹೋಗುವಾಗ ಕಾನೂನನ್ನು ಪಾಲಿಸುವುದು ಬಹಳ ಮುಖ್ಯ ಇರ್ತದೆ. ಆ ಕಾನೂನು ಬಗ್ಗೆಯೂ ಕೂಡ ನಮ್ಮ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಮತ್ತು ರಾಜ್ಯಾಧ್ಯಕ್ಷರು ಸವಿಸ್ತಾರವಾಗಿ ಹೇಳಿದ್ದಾರೆ. ಬಹಳ ಖುಷಿ ಆಯಿತು ನನಗೆ. ನೀವೆಲ್ಲ ಈ ಒಂದು ವಿಷಯವನ್ನು ತಿಳ್ಕೊಂಡಿದ್ದೀರಿ ಅಂತ ಅನಿಸ್ತದೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡಲಿಕ್ಕೆ ಹೋಗ್ತೀವಿ, ಯಾವುದೇ ಒಂದು ಸಣ್ಣ ವ್ಯಾಪಾರದಲ್ಲಿ ಬೇರೆ ಬೇರೆ ವ್ಯಾಪಾರ ಇದೆ, ಒಂದು ತರಕಾರಿ ಇರಲಿ ಅಥವಾ ಫುಡ್ ಪ್ರಾಡಕ್ಟ್ಸ್ ಇರಲಿ, ನಾವು ಅದನ್ನು ಮಾಡಬೇಕಾದ್ರೆ ಏನೇನು ಕಾನೂನುಗಳನ್ನು ಪಾಲನೆ ಮಾಡಬೇಕಾಗ್ತದೆ ಅನ್ನೋದು ಕೂಡ ನಮಗೆ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗ್ತದೆ. ಸೊ ಹಾಗಾಗಿ ಫುಡ್ ಪ್ರಾಡಕ್ಟ್ ನೀವು ಮಾಡ್ತೀರಿ ಅಂತ ಹೇಳಿದಾಗ ಅದಕ್ಕೆ ಆದಂಥ ಒಂದಿಷ್ಟು ಕಾನೂನುಗಳಿರ್ತವೆ. FSSAI ಸರ್ಟಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಟ್ರೇಡ್ ಲೈಸೆನ್ಸು ಅಂತ ಕೆಲವೊಂದಕ್ಕೆ ಇದೆಲ್ಲ ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕಾನೂನು ಅರಿವು ಬಹಳ ಮುಖ್ಯ ಇರ್ತದೆ. ಈಗ ಪೊಲೀಸರು ಯಾವ ರೀತಿಯಾಗಿ ಅವ್ರ ಜೊತೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇವೆಲ್ಲರ ಪರವಾಗಿ ನಾನು ನನ್ನ ರಂಗಸ್ವಾಮಿ ಅವರಿಗೆ ತುಂಬ ಧನ್ಯವಾದಗಳನ್ನ ಇಚ್ಛೆ ಪಡ್ತಾರೆ. ಆಮೇಲೆ ಇವತ್ತು ಈ PM ಸ್ವನಿಧಿ ಅಡಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಪ್ರಗತಿಯಲ್ಲಿ ಒಂದು 5ರಿಂದ 7ನೇ ಸ್ಥಾನದಲ್ಲೇ ಇರುತ್ತೆ. ಪ್ರತಿ ಪ್ರೋಗ್ರೆಸ್ ರಿವ್ಯೂ ಆಗುವಾಗ 5ರಿಂದ 6ನೇ ಅಥವಾ 7ನೇ ಸ್ಥಾನದಲ್ಲಿ, ಮ್ಯಾಕ್ಸಿಮಮ್ 7ನೇ ಸ್ಥಾನವರೆಗೆ ಮಾತ್ರ ಬಂದಿದೆ. 6, 5 ಪ್ರೋಗ್ರೆಸ್ನಲ್ಲಿ ಈ ಮೇಲಿಂದ ರ್ಯಾಂಕ್ ನಂಬರ್ 1, ರ್ಯಾಂಕ್ ನಂಬರ್ 2, ರ್ಯಾಂಕ್ ನಂಬರ್ 3 ಈ ರೀತಿ ಬರುವಾಗ ಇಲ್ಲಿ ಸಾಧನೆ ನಮ್ಮದು 5ರಿಂದ 7ನೇ ಸ್ಥಾನದಲ್ಲಿ ನಾವಿರ್ತೇವೆ. ಇದಕ್ಕೆಲ್ಲ ನಮ್ಮ ಈಗ ಮಹಾನಗರ ಪಾಲಿಕೆ ಆಗಿದೆ, ಹಿಂದೆ ಮುನ್ಸಿಪಲ್ ನಗರಸಭೆ ಇತ್ತು ಮತ್ತು ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಹೆಚ್ಚು ಮುತುವರ್ಜಿ ವಹಿಸಿ ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ಈ ಒಂದು ಯೋಜನೆ ತುಂಬ ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಸರ್ಕಾರ ಇವತ್ತು ಯಾವುದೇ ಸರ್ಕಾರ ಬಂದರೂ ನೀವು ಅರ್ಥ ಮಾಡ್ಕೋಬೇಕು, ಇವತ್ತು ಸರ್ಕಾರ ಯಾವುದೇ ಇರಲಿ, ಯಾವುದೇ ಸರ್ಕಾರವು ಯೋಜನೆ ಮಾಡುವುದು ಜನರಿಗೋಸ್ಕರ.
ಇವತ್ತು ಈ ಒಂದು ಯೋಜನೆ ನೋಡಿ, ಇವತ್ತು ನೀವು ಬ್ಯಾಂಕಿನಲ್ಲಿ ಹೋಗಿ ಸಾಲ ತಗೊಳ್ಬೇಕಾದ್ರೆ ತುಂಬ ಕಷ್ಟ ಇದೆ. ಇವತ್ತೇನಾಗಿದೆ, ಈ PM ಸ್ವನಿಧಿ ಯೋಜನೆಯಲ್ಲಿ ಇವತ್ತು ಜಿಲ್ಲೆಗೆ ಪ್ರತಿ ULPಗೆ ಎಷ್ಟು ಟಾರ್ಗೆಟ್ ಅಂತ ಕೊಡ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಪಾವಾಡೇವು ಬಸಪ್ಪ ಚಲುವಾದಿ, ಜಿಲ್ಲಾಧ್ಯಕ್ಷ ಯೇಸುಮಿತ್ರ, ಮಹಾನಗರ ಪಾಲಿಕೆಯ ಸಮುದಾಯ ಸಂಘಟಕ ಕೃಷ್ಣ ಕಟ್ಟಿಮನಿ, ಪಾಲಿಕೆಯ ವ್ಯವಸ್ಥಾಪಕ ರಾಜು, ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತೀಕ್ ಪಾಟೀಲ್, ಪ್ರಮುಖರಾದ ಆಂಜನೇಯ ಕಾಗೆ, ಸಂಗಪ್ಪ, ಶ್ರೀನಿವಾಸ್ ಕಲವಲದೊಡ್ಡಿ, ಗೀತಾ ಸಿಂಗ್, ನಬಿ ಸಾಬ್, ಸೈಯದ್ ಮೋನು ಸೇರಿದಂತೆ ಬೀದಿ ಬದಿ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹಾ, ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ. 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ SDP ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪಹಲ್ಗಾಮನಲ್ಲಿ ನಾಗರಿಕರು ಮತ್ತು ಪ್ರವಾಸಿಗರ ಮೇಲೆ ನಡೆದ ಈ ಭೀಕರ ದಾಳಿ ಖಂಡನೀಯವಾಗಿದೆ. ಆತಂಕವಾದಿಗಳು ದೇಶದಲ್ಲಿ ಆತಂಕ ಸೃಷ್ಟಿಸಲು ಹಾಗೂ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಲು ಇಂತಹ ಕೃತ್ಯವನ್ನು ಎಸಗುತ್ತಾರೆ. ನಾವೆಲ್ಲರೂ ಧರ್ಮದಿಂದ ಆಚೆಗೆ ಒಂದಾಗಿ ಈ ದುಷ್ಕರ್ಮಿಗಳನ್ನು ಎದುರಿಸಬೇಕಾಗಿದೆ. ಇಂತಹ ಕೃತ್ಯದ ದಾಳಿಗಳು ನಮ್ಮ ಶಾಂತಿ, ತಾಳ್ಮೆಯನ್ನು ಕದಡುತ್ತಿವೆ. ಈ ದುರಂತದಿಂದ ಸಂತ್ರಸ್ತರಾದ ಎಲ್ಲ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಕಾಂಗ್ರೆಸ್ ರಾಜ್ಯ ಮುಖಂಡ ರವಿ ಬೋಸ್ರಾಜ್ ಹೇಳಿದರು. ಜಮ್ಮು ಕಾಶ್ಮೀರದ ಪಹಲ್ಗಾಮನಲ್ಲಿ ನಾಗರಿಕರು ಹಾಗೂ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿ 28 ಜನರನ್ನು ಹತ್ಯೆ ಮಾಡಿರುವುದನ್ನು ಖಂಡಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟಿಸಿ ಕ್ಯಾಂಡಲ್ ಮಾರ್ಚ್ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ವಿಶೇಷ ವಿಮಾನದ ಮೂಲಕ ಸಂತ್ರಸ್ತರನ್ನು ಸುರಕ್ಷಿತವಾಗಿ ಕರೆತಂದಿದೆ. ಇದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತೇವೆ. ಈ ದುರಂತ ಹಿಂದಿರುವ ದುಷ್ಕರ್ಮಿಗಳು ಮತ್ತು ಯೋಜಕರನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಪಕ್ಷಭೇದ ಮರೆತು ಈ ಕೃತ್ಯವನ್ನು ಖಂಡಿಸುವ ಮೂಲಕ ನಾವೆಲ್ಲರೂ ಒಟ್ಟಾಗಿದ್ದೇವೆ ಎಂಬ ಸಂದೇಶವನ್ನು ರವಾನಿಸಬೇಕಾಗಿದೆ. ಈ ಒಗ್ಗಟ್ಟಿನ ಸಂದೇಶ ರವಾನಿಸುವಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಬೇಕು ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ತಕ್ಷಣವೇ ಸಂತ್ರಸ್ತರ ಕುಟುಂಬಗಳಿಗೆ ಸ್ಪಂದಿಸಿ ಗಾಯಗೊಂಡವರ ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆಯೊಂದಿಗೆ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದರು. ಇಂತಹ ಕ್ರೂರ ಕೃತ್ಯಗಳನ್ನು ಮರುಕಳಿಸದಂತೆ ಹೆಚ್ಚಿನ ಭದ್ರತೆಯನ್ನು ನೀಡಬೇಕೆಂದು ಆಗ್ರಹಿಸಿದರು. ತಗೊಳಕ್ಕೆ ಹೇಳ್ತೀವಿ ನಾವು ಮೇಡಮ್ ಅಂತ. ये होता ना जुनू कर पटना
ಯಾವುದೇ ಕಾರಣಕ್ಕೆ ಒಪ್ಪುವುದಿಲ್ಲ. ಇದರ ಹಿಂದೆ ಇರುವಂಥ ಶಕ್ತಿ, ಯಾವುದೇ ಶಕ್ತಿ ಇರಲಿ, ಅದನ್ನು ದಮನ ಮಾಡಬೇಕು. ಮತ್ತು ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಸರ್ಕಾರ ಕೈಗೊಳ್ಳುವ ಎಲ್ಲ ಕ್ರಮಗಳಿಗೆ ನಾವು ಬೆಂಬಲ ನೀಡ್ತೇವೆ. ಮತ್ತು ಖಂಡಿತವಾಗಿ ಕೂಡ ಈ ದೇಶದಲ್ಲಿ ಉಗ್ರವಾದ ಚಟುವಟಿಕೆಗಳು ನಿಲ್ಲಬೇಕು. ಅಮಾಯಕರ ಮೇಲೆ ದಬ್ಬಾಳಿಕೆ ಏನು ಕೊಲೆಗಳು ಸಂಪೂರ್ಣವಾಗಿ ನಿಲ್ಲಬೇಕು. ಈ ಹಿನ್ನೆಲೆಯಲ್ಲಿ ನಾವು ಏನು ಆ ಒಂದು ಘಟನೆಯಲ್ಲಿ ಮೃತರಾಗಿರುವಂಥ ಅಮಾಯಕ 26 ಜನ ನಾಗರಿಕರ ಒಂದು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಅವರ ಸ್ಮರಣಾರ್ಥವಾಗಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ನಾವು ಇವತ್ತು ಮೌನ ಮೆರವಣಿಗೆಯನ್ನು ಏನು ಕ್ಯಾಂಡಲ್ ಲೈಟ್ ಮೆರವಣಿಗೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ತೀನ್ ಕಂದಿಲಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಈ ಒಂದು ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿ ಮತ್ತೊಮ್ಮೆ ನಾನು ಈ ಉಗ್ರವಾದಿಗಳ ಈ ಹತ್ಯಾಕಾಂಡಕ್ಕೆ ನಾವು ಪ್ರತಿಭಟನೆಯನ್ನು ಸಲ್ಲಿಸ್ತೇವೆ ಮತ್ತು ಉಗ್ರವಾಗಿ ಖಂಡನೆ ಮಾಡ್ತೇವೆ. ಇದರ ಹಿಂದೆ ಇರುವ ಶಕ್ತಿ ಯಾವುದೇ ಇರಲಿ ಅದನ್ನು ಸಂಪೂರ್ಣವಾಗಿ ದಮನ ಮಾಡಬೇಕು ಮತ್ತು ಉಗ್ರವಾದಿಗಳನ್ನು ಎಲ್ಲಿದ್ದರೂ ಕೂಡ ಅವರನ್ನು ಏನು ನ್ಯಾಯಾಲಯಕ್ಕೆ ತರಬೇಕು, ನ್ಯಾಯ ಕೊಡಿಸಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತು ನಾವೆಲ್ಲ ಸರ್ಕಾರ ಜೊತೆಯಲ್ಲಿ ನಾವು ಇರ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ದೇಶದ ಏಕತೆ, ಐಕ್ಯತೆ, ಸಮಗ್ರತೆಯ ದೃಷ್ಟಿಯಿಂದ ಯಾವುದೇ ಹೊರದೇಶದ ಶಕ್ತಿ ನಮ್ಮ ಐಕ್ಯತೆಯನ್ನು, ಒಗ್ಗಟ್ಟನ್ನು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಒಡೀಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಎಲ್ಲ ಹಿರಿಯ ಮುಖಂಡರು, ಯುವ ಕಾಂಗ್ರೆಸ್ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ KPCC ಪದಾಧಿಕಾರಿಗಳು ಈ ಒಂದು ಕ್ಯಾಂಡಲ್ ಲೈಟ್ ಇವತ್ತೇನು ನಾವು ಪಲ್ಗಾಮ ದಾಳಿಯಲ್ಲಿ ತೀರ್ಕೊಂಡಿರ್ತಕ್ಕಂಥ ಆ ಒಂದು 26 ಜನ ನಮ್ಮ ಭಾರತದ ಪ್ರಜೆಗಳಿಗೋಸ್ಕರ ಹಾಗೂ ಈ ಒಂದು ಕೇಂದ್ರ ಸರ್ಕಾರದ ಏನು ವೈಫಲ್ಯವನ್ನು ಖಂಡಿಸಿ ಮೌನವಾಗಿ ನೇರ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅವ್ರು ಮೊದಲನೇದಾಗಿ ಈ ಒಂದು ಪಲ್ಗಾಮ ದಾಳಿಯಲ್ಲಿ ಮೃತರಾದಂಥ ಎಲ್ಲ ನಾಗರಿಕರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂತಾಪ ಸೂಚಿಸ್ತೇವೆ. ಹಾಗೆಯೇ ನಾವೊಂದು ಈ ಒಂದು ಕೇಂದ್ರ ಮೋದಿ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿ ಅಂತಂದ್ರೆ ನಮ್ಮ ಭಾರತದವರಿಗೆ ನಮಗೆ ಸುರಕ್ಷತೆ ಇರಲಿಲ್ಲ ಅಂತಂದ್ರೆ ಎಲ್ಲಿ ಹೋಗಿ ಬದುಕಬೇಕು ನಾವು? ಮೊನ್ನೆ ವಿಜಯೇಂದ್ರ ಅವರು ನಮ್ಮ ರಾಯಚೂರಿಗೆ ಬಂದಾಗ ಹೇಳ್ತಾರೆ, ಮೋದಿ ಅವರೇನು ಬಳೆ ಹಾಕೊಂಡಿಲ್ಲ, ಅವ್ರನ್ನೆಲ್ಲ ಹೋಗಿ ಹೊಡೆದಾಡ್ತಾರೆ ಅಂತ ಹೇಳುತ್ತೆ. ನಮ್ಮ ಇಂದಿರಾ ಗಾಂಧಿ ಅವರು ಒಬ್ಬ ಹೆಣ್ಮಕ್ಳು ಬಳೆ ಹಾಕೊಂಡವ್ರೆ ಹೋಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಏನು ನಕ್ಸಲರನ್ನ ಹೊಡೆದು ಅವರ ನಮ್ಮ ದೇಶಕ್ಕೆ ತೊಂದರೆ ಕೊಟ್ಟವ್ರಿಗೆ ಅವ್ರಿಗೆ ಏನು ಸರ್ವನಾಶ ಮಾಡಿದ್ದಾರೆ. ನಮ್ಮ ಇಂದಿರಾ ಗಾಂಧಿ ಬಗ್ಗೆ ಇವರು ವಿಜಯೇಂದ್ರ ಅವರು ಮಾತಾಡಿದ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೇನೆ ಕೇಂದ್ರ ಸರ್ಕಾರದ ಈ ಒಂದು ವೈಫಲ್ಯ, ಏನ್ರು ಭದ್ರತೆ ಬಗ್ಗೆ ಯಾವುದ್ರ ಬಗ್ಗೆ ಕಾಳಜಿ ಇಲ್ದೇನೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡ್ಕೊಂತ ಆ ದೇಶಕ್ಕೆ ತಿರುಗಿದೆ, ಈ ದೇಶಕ್ಕೆ ತಿರುಗಿದೆ ಅಂತ ಮೋದಿ ಅವರ ಒಣ ಬಂಡಾಚಾರನ ನಾವೆಲ್ಲರೂ ನೋಡ್ತಾ ಇದೀವಿ. ಅದನ್ನ ಬಿಟ್ಟು ಬೆಲೆ ಏರಿಕೆ ಕಂಟ್ರೋಲ್ ಮಾಡೋದು, ಬೇರೆ ಬೇರೆ ಏನೋ ದೇಶದಲ್ಲಿ ನಾನಾ ಸಮಸ್ಯೆಗಳಿದೆ, ಅದನ್ನ ಬಗೆಹರಿಸಬೇಕು. ಹಾಗೆ ನಮ್ಮ ದೇಶದ ಪ್ರತಿಯೊಬ್ಬರು ಕೂಡ ನಮ್ಗೆ ಏನು ಭದ್ರತೆ ಕೊಡುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಪಾಲೇಗಾಮ್ನಲ್ಲಿ ನಡೆದಿರುವಂತ ಏನು ಆತಂಕವಾದಿಗಳ ಒಂದು ದುಸ್ಸಾಹಸ, ಏನು ನಮ್ಮ ದೇಶದ ಸುಮಾರು 28 ಜನ ಏನು ಆತಂಕವಾದಿಗಳಿಂದ ಮೃತ ಆದರೂ ಅದನ್ನು ನಾವು ಖಂಡಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಶಾಂತಿಯಾಗಿ ಮೌನ ಜ್ಞಾನದ ಬತ್ತಿ ಬೆಳಕಿನ ಮುಖಾಂತರ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ದೇಶ ಎಲ್ಲರಿಗೆ ಸಂಬಂಧಪಟ್ಟಿದ್ದು, ಎಲ್ಲ ಜಾತಿ ಜನಾಂಗ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಈ ದೇಶದಲ್ಲಿ ಈ ರೀತಿ ಆಗುವಂತ ಘಟನೆ ಇಡೀ ದೇಶನೇ ಖಂಡಿಸ್ತಾ ಇದೆ, ಇಡೀ ಜಗತ್ತು ಕೂಡ ಖಂಡಿಸ್ತಾ ಇದೆ. ಈ ರೀತಿ ಕೂಡ ಏನಾಗಿದೆ, ಈ ರೀತಿ ಆಗಬಾರದಿತ್ತದು. ಅಲ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇದ್ದಿಲ್ಲ, ಯಾವುದೇ ರೀತಿಯ ಸಹಕಾರ ಇದ್ದಿಲ್ಲ. ಅಂಥದ್ರಲ್ಲಿ ನಮ್ಮ ರಾಜ್ಯದ ಒಂದು 3 ಜನ, ಬೇರೆ ನಮ್ಮ ದೇಶದಲ್ಲಿ ಅನೇಕ ಜನ ಏನಿವತ್ತು ಸಾವಿಗೀಡಾಗಿದ್ದಾರೆ. ಅಂತ ಒಂದು ಟೆರರಿಸ್ಟ್ ಅನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾವುದೇ ದೇಶ ಇಂಥದಕ್ಕ, ಪಕ್ಕದ ದೇಶಗಳು ಕೂಡ ಇಂಥದಕ್ಕ ಏನು ಸಪೋರ್ಟ್ ಮಾಡಿದ್ರು ಕೂಡ ಅವನು ಕೂಡ ಖಂಡಿಸ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಒಂದಾಗಬೇಕು, ನಾವೆಲ್ಲ ಒಗ್ಗಟ್ಟಿನಿಂದಿರಬೇಕು. ನಮ್ಮ ದೇಶ, ನಮ್ಮ ಧರ್ಮಗಳು ಈ ದೇಶಕ್ಕಾಗಿ ಏನು ಪಾಪ ಇವತ್ತು ಅವರು ಅಮಾಯಕರ ಪ್ರಾಣ ಇವತ್ತು ತೆಗೆದುಬಿಟ್ರು. ಅವರು ರಾಕ್ಷಸರವರು. ಆ ರಾಕ್ಷಸರಿಗೆ ಕಠಿಣವಾದಂಥ ಶಿಕ್ಷೆ
ಮಾಡಬೇಕು ಅವರಿಗೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ರಾಮಣ್ಣ ಇರುಬಗೇರ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ನರಸಿಂಹಲು ಮಾಡಗಿರಿ, ರುದ್ರಪ್ಪ ಅಂಗಡಿ, ಅಮರೇಗೌಡ ಹಂಚಿನ, ಶ್ರೀದೇವಿ ನಾಯಕ್, ಬಿ ರಮೇಶ್, ಅರುಣ್ ದೋತ್ರಬಂಡಿ, ಕಡುಗೋಡು ಚೇತನ್ ಕುಮಾರ್, ಅಲ್ಪಸಂಖ್ಯಾತರ ವಿಭಾಗದ ಜಿಲ್ಲಾಧ್ಯಕ್ಷರಾದ ಫಯಾಜುದ್ದೀನ್ ಮಾನ್ವಿ, ಅಮರೇಶ್, ಮಾಲಾ ಭಜಂತ್ರಿ, ರಾಜೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಅಗ್ನಿ ಆಂಜನೇಯ ದೇವಸ್ಥಾನ ಹಾಗೂ ಅಗ್ನಿಶಾಮಕ ದಳದ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ನ್ಯಾಷನಲ್ ಕಾಲೇಜು ಎನ್ಎಸ್ಎಸ್ ಘಟಕ ಅಧಿಕಾರಿ ರವಿಕುಮಾರ್ ಸ್ವಾಮಿ ಅವರು ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಪಕ್ಷಿಗಳ ಅರವಟಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಕ್ಷಿಗಳಿಗೆ ನೀರುಣಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ನ್ಯಾಷನಲ್ ಕಾಲೇಜು ಎನ್ಎಸ್ಎಸ್ ಘಟಕದ ಅಧಿಕಾರಿ ರವಿಕುಮಾರ್ ಮಾತನಾಡಿ, 12ನೇ ಶತಮಾನದಲ್ಲಿ ಶರಣರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಅದರ ಪಕ್ಕದಲ್ಲಿ ಒಂದು ಗುಂಪು ಹಾಕಿಕೊಂಡು ಪಕ್ಷಿಧಾಮ ನಿರ್ಮಿಸಿ ಪಕ್ಷಿ ಸಂಕುಲ ಉಳಿಸಿ ಅವು ಬಾನೆತ್ತರದಲ್ಲಿ ಹಾರಾಡುತ್ತಾ ರಂಗುರಂಗಿನಲ್ಲಿ ಚೆಲ್ಲಾಟವಾಡುವುದನ್ನು ವೀಕ್ಷಿಸಿ ತಾವು ಮನರಂಜನೆ ಪಡೆದುಕೊಳ್ಳುತ್ತಿದ್ದರು. ಆದರೆ ಇಂದಿನ ತಂತ್ರಜ್ಞಾನದ ಅಳವಡಿಕೆಯಿಂದ ಪಕ್ಷಿ ಸಂಕುಲವೇ ನಾಶವಾಗುತ್ತಿದೆ. ಉಳಿದ ಪಕ್ಷಿ ಸಂಕುಲವನ್ನು ಉಳಿಸುವುದು ಅನಿವಾರ್ಯವಾಗಿದೆ. ರಾಜ್ಯದಲ್ಲಿ ಬಿಸಿಲು ತಾಪ ಹೆಚ್ಚುತ್ತಿದೆ, ಜಲಮೂಲಗಳು ಬತ್ತಿ ಹೋಗುತ್ತಿವೆ, ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಸಿಸಿ ರಸ್ತೆ ಡಾಂಬರೀಕರಣದಿಂದ ತಾಪಮಾನ ಈಗಲೇ 35-36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುತ್ತಿದ್ದು ಕೆಲ ಜಿಲ್ಲೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಇದು ಪಕ್ಷಿಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ದಿನ ಬೆಳಗ್ಗೆ ಸೂರ್ಯ ಹುಟ್ಟುವುದರೊಳಗೆ ಪಕ್ಷಿಗಳು ತಮ್ಮ ದಿನದ ಆಹಾರ ಹುಡುಕಿಕೊಳ್ಳುತ್ತವೆ. ಪಕ್ಷಿ ಸಂಕುಲದ ಉಳಿವಿಗಾಗಿ ಅಲ್ಲಲ್ಲಿ ನೀರು ತುಂಬಿದ ಪಾತ್ರೆಗಳನ್ನು ಇಡಲಾಗುತ್ತಿದೆ. ಆ ಮೂಲಕ ವನಸಿರಿ ಫೌಂಡೇಶನ್ ಸಂಸ್ಥೆಯಿಂದ ಬೇಸಿಗೆ ಸಂದರ್ಭದಲ್ಲಿ ಪಕ್ಷಿಗಳ ಉಳಿವಿಗಾಗಿ ಶ್ರಮಿಸಲಾಗುತ್ತಿದೆ. ನೀವು ಕೂಡ ವನಸಿರಿ ಫೌಂಡೇಶನ್ ಜೊತೆಗೆ ಕೈಜೋಡಿಸಿ ಪಕ್ಷಿಗಳ ಉಳಿವಿಗೆ ಶ್ರಮಿಸಲು ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್, ಮಹೇಶ್ ಹಿರೇಮಠ್, ಪ್ರವೀಣ್ ಕುಮಾರ್, ಚೆನ್ನಪ್ಪ ಕೆ ಹೊಸಳ್ಳಿ, ಮುದಿಯಪ್ಪ ಹೊಸಳ್ಳಿ, ಕ್ಯಾಂಪ್ ಮಹಾವೀರ್ ಸೇಠ್, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ವನಸಿರಿ ಫೌಂಡೇಶನ್ ಸದಸ್ಯರು, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಹಿತ ಸುರಿದ ಮಳೆಯಿಂದಾಗಿ ದೇವದುರ್ಗ ತಾಲೂಕಿನ ಗಾಂಧಾಳ ಗ್ರಾಮದ ಜಮೀನೊಂದರಲ್ಲಿ ತೆಂಗಿನ ಮರದ ಕೆಳಗೆ ನಿಲ್ಲಿಸಿದ್ದ ಬುಲೆರೋ ವಾಹನವೊಂದು ಬೆಂಕಿಗೆ ಆಹುತಿಯಾಗಿದೆ. ಸೋಮನ ಮರಡಿ ಗ್ರಾಮದ ಹನುಮಂತರಾಯ ಗಣಜಲಿ ಎಂಬುವವರಿಗೆ ಸೇರಿದ ವಾಹನಕ್ಕೆ ಬೆಂಕಿ ಬಿದ್ದಿದೆ. ತೆಂಗಿನ ಮರಕ್ಕೆ ಸಿಡಿಲು ಬಡಿದಿದ್ದರಿಂದ ಅದರ ಕೆಳಗೆ ನಿಲ್ಲಿಸಿದ ಬುಲೆರೋ ವಾಹನಕ್ಕೆ ಬೆಂಕಿ ಕಿಡಿ ತಗುಲಿದೆ. ಪರಿಣಾಮ ವಾಹನ ಬೆಂಕಿಗೆ ಆಹುತಿಯಾಗಿದೆ. ತಾಲೂಕಿನ ಬೇವಿನಬೆಂಚಿ ಗ್ರಾಮದ ಕೆರೆಯಲ್ಲಿ ಮೊಸಳೆಯೊಂದು ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆ ಹಾಗೂ ಗ್ರಾಮಸ್ಥರು ಸೇರಿ ಸೆರೆ ಹಿಡಿದಿರುವ ಘಟನೆ ಶುಕ್ರವಾರ ನಡೆದಿದೆ. ರಾಯಚೂರು ತಾಲೂಕಿನ ದೇವಸ್ಕೂರು ಹೋಬಳಿಯ ಬೇವಿನಬೆಂಚಿ ಗ್ರಾಮದ ಕೆರೆಯಲ್ಲಿ ಇತ್ತೀಚೆಗೆ ಮೊಸಳೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇದಲ್ಲದೆ ಕೆಲವು ದಿನಗಳ ಹಿಂದೆ ಗ್ರಾಮದ ಕುರಿಗಳ ಮೇಲೆ ದಾಳಿ ಮಾಡಿದ್ದ ಹಿನ್ನೆಲೆ ಭಯಭೀತರಾದ ಗ್ರಾಮದ ಜನರು ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಮಾಹಿತಿ ನೀಡಿ ಮೊಸಳೆಯನ್ನು ಆದಷ್ಟು ಬೇಗ ಹಿಡಿದು ಸ್ಥಳಾಂತರ ಮಾಡಲು ವಿನಂತಿ ಮಾಡಿಕೊಂಡಿದ್ದರು. ಮಾಹಿತಿ ಪಡೆದ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸೇರಿಕೊಂಡು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೊಸಳೆಯನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಕೃಷ್ಣಾ ನದಿಗೆ ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಗಸ್ತು ಅರಣ್ಯ ಪಾಲಕ ಬಸವರಾಜ್, ಅರಣ್ಯ ಕಾವಲುಗಾರ ಆನಂದ್ ವಡ್ಡೆಪಲ್ಲಿ, ಡಿ ರಾಂಪುರ ಗ್ರಾಮದ ಮೀನುಗಾರರ ತಂಡ ಹಾಗೂ ಊರಿನ ನಾಗರಿಕರು ಸ್ಥಳದಲ್ಲಿದ್ದರು. ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಿಂಧನೂರು ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ಗೃಹಿಣಿ ಚಾಮರಾಜನಗರ ಮೂಲದ ಅನುಪಮ 20 ವರ್ಷ ಎಂದು ತಿಳಿದು ಬಂದಿದೆ. ಪತಿಯ ಮನೆಯವರ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಳೆದ 1 ವರ್ಷದ ಹಿಂದೆಯೇ ಬೂದಿಹಾಳ ಗ್ರಾಮದ ನಾಗರಾಜ್ ಎಂಬಾತನನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಅಂತರ್ಜಾತಿ ವಿವಾಹದಿಂದಾಗಿ ಯುವಕನ ಮನೆಯವರು ಅನುಪಮಗೆ ನಿತ್ಯ ಕಿರುಕುಳ ನೀಡುತ್ತಿದ್ದರು ಎಂದು ದೂರಲಾಗಿದೆ. ಪತಿಯ ಮನೆಯವರು ಕಿರುಕುಳಕ್ಕೆ ಬೇಸತ್ತು ಅನುಪಮ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಅನುಪಮ ಕುಟುಂಬಸ್ಥರು ಆರೋಪಿಸಿದ್ದಾರೆ.
ಪತಿ ಸೇರಿದಂತೆ 6 ಜನರ ವಿರುದ್ಧ ದೂರು ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪತಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತಿ ಗಣತಿ ವರದಿಯಲ್ಲಿ ಪರಿಶಿಷ್ಟ ಪಂಗಡ ಜನಸಂಖ್ಯೆ ಕಡಿಮೆ, ಕಾಳಜಿ ವಹಿಸದ ಸಮಾಜದ ನಾಯಕರು, ವೆಂಕಟೇಶ್ ಆರೋಪ. ಹಣಕ್ಕಾಗಿ ಮಗನ ಹತ್ಯೆ, ಆರೋಪಿಗಳನ್ನು ರಕ್ಷಿಸುತ್ತಿರುವ ಪೊಲೀಸರು, ಮರಿಯಮ್ಮ ಆರೋಪ. ಬೀದಿ ಬದಿ ವ್ಯಾಪಾರಿಗಳು ತಮಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಿ, ಸಿ ರಂಗಸ್ವಾಮಿ. ಬೀದಿ ಬದಿ ವ್ಯಾಪಾರಿಗಳ ಸಮಾಲೋಚನಾ ಸಭೆ. ಪಹಲ್ಗಾಮ ದಾಳಿ, ಧರ್ಮ ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ಈ ಕೃತ್ಯವನ್ನು ಖಂಡಿಸುತ್ತೇವೆ, ರವಿ ಬೋಸ್ರಾಜ್. ಪಕ್ಷಿ ಸಂಕುಲವನ್ನು ಉಳಿಸುವುದು ಅನಿವಾರ್ಯ, ರವಿಕುಮಾರ್ ಸ್ವಾಮಿ. ಸಿಡಿಲಿನಿಂದ ಬೊಲೆರೋ ವಾಹನಕ್ಕೆ ಬೆಂಕಿ. ಬೇವಿನ ಬೆಂಚಿ ಕೆರೆಯಲ್ಲಿ ಮೊಸಳೆ, ಸೆರೆ ಹಿಡಿದ ಅರಣ್ಯ ಇಲಾಖೆ. ಮತ್ತು ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆ. ವಾರ್ತೆಗಳನ್ನು ಪ್ರವಚಿಸಿದವರು SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, Sri Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು.